ಕಂಡ್ರು ಹಿಂಗೆ ರೀ ಈ ನಮ್ಮ ತರಲೆ ತಲೆಹರಟೆ. ದಿನ ಬೆಳಗಾದ್ರೆ ಸಾಕು ಕಾಲ್ ಎಳಿಯೋದೆ ಅವನ ಕಾಯಕ. What is this, Kanta? What is this? I don't like it. I don't like it. ಏನಿದೊಳಿ ಯಾರ್ ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ ಸಮಥಿಂಗ್ ಕೊಟ್ರು. ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ ಬ್ಯಾಡ್ ಟೈಮ, ಯಾಕ ನನ್ನ ಟೈಮೇ ಸರಿ ಇಲ್ಲ. ಓಕೆ ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ, ಎಳೆಯೋರು ಯಾರು, ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು. ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ತಲೆ ಹರಟೆ ತಲೆ ಹರಟೆ ನಿನ್ ತರಲೆ ತರ ಹೋಯ್, ನಿನ್ ಮಾತು ನಿನ್ ಸ್ಟೈಲು ಬಲು ಜೋರು ಕಣ ಹೋಯ್. ಮೇಡಮರ, ನೀವೇನೋ ಕೈಪಟ್ಟಿ ಜೊತೆ ಕೈ ಜೋಡಿಸಿದ್ರಿ ಅಂತ ಸಿಎಂ ಸಾಹೇಬ್ರು ಹೈಕಮಾಂಡ್ಗೆ ಲೆಟರ್ ಬರ್ತಿದಾರಲ್ಲ, ವಾಟ್ ಯು ಸೇ? ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಹೌದು, ಅಂದಾಗೆ ಯಾಕೋ ನಿಮ್ ಟೈಮೇ ಸರಿ ಇಲ್ಲ ಅಂತೀನಿ. ಕಳೆದ ಹಲವಾರು ವರ್ಷಗಳಲ್ಲಿ ನಾನು ಹಲವಾರು ಅಪವಾದಗಳನ್ನ ಎದುರಿಸಿದ್ದೀನಿ. ಹೌದ್ ಬಿಡ್ರಿ, ಅದು ನಿಜ. ಹಲವಾರು ರೀತಿಯ ಷಡ್ಯಂತ್ರಗಳು ನನ್ನ ಮುಂದೆ ನಡೆದಿದೆ. ಹೌದು, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಮತ್ತೆ ಮುಂದೆ ಹೆಂಗ್ರಿ? ನಾನು ಒಂದರ ಸಾರಿ ರಾಜೀನಾಮೆ ಕೊಟ್ಟು ನಮ್ಗೆ ಅಭ್ಯಾಸ ಆಗಿದೆಯಲ್ಲ, ಅದಕ್ಕಾಗಿ ನಂಗೆ ಏನು ಅನ್ಸಲ್ಲ. ಹಂಗ ಹೋಗ್ಲಿ ಬಿಡ್ರಿ. ಫೈನಲಿ ಪತ್ರದ ಬಗ್ಗೆ ಕಾಮೆಂಟ್ ಏನ್ ಕೊಡ್ತೀರಿ? ಮುಖ್ಯಮಂತ್ರಿಗಳು ಸರ್ವತಂತ್ರ ಸ್ವತಂತ್ರರಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂಥದ್ದನ್ನ ಅವರೇ ತೀರ್ಮಾನ ಮಾಡಬಹುದು. ಅದಕ್ಕೆ ಅವರು ನಿರ್ಧಾರ ತಗೋಬಹುದು. ಇದರ ಬಗ್ಗೆ ನಂದು ಏನು ಕಮೆಂಟ್ಸ್ ಇಲ್ಲ. ಹರೀಶಣ್ಣ, ಮತ್ತೇನ್ರಿ ಶಾಸಕಾಂಗ ಪಕ್ಷ ಕರೀರಿ ಅಂತ ಸೈನ್ ಮಾಡಿದ್ರಂತ, ಮತ್ತೇನು ಇದು ನಿಮ್ಮ ಕ್ಲೈಮ್ಯಾಕ್ಸ್ ಆಟನ್ರಿ? ನಮ್ಗೆ ಅನಿಸ್ತಾ ಇದೆ ಇದು ನಮಗೂ ಕೂಡ ವಿಚಾರ ಗೊತ್ತಾಗಬೇಕು, ಚರ್ಚೆ ಆಗಬೇಕು ಅಂತಕ್ಕಂಥದ್ದು. ಶಾಸಕಾಂಗ ಸಭೆ ಕರೀರಿ ಅಂತಕ್ಕಂಥದ್ದಾಗಲಿ, ಮಂತ್ರಿಮಂಡಲ ವಿಸ್ತರಣೆ ಮಾಡ್ರಿ ಅಂತಕ್ಕಂಥ ಶಾಸಕರ ಒಂದು ಬೇಡಿಕೆ ಆಗಲಿ, ಇದು ಯಾವುದೂ ಕ್ಲೈಮ್ಯಾಕ್ಸ್ ಅಲ್ಲ. ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಂಗ ಆಯ್ತು ಬಿಡಪ್ಪ. ಸಚಿವರ ನೀವೇನು ಹೇಳ್ತೀರಪ್ಪ? ನಾನು ಒಬ್ಬ ಸಚಿವ ಸಂಪುಟದ ಸದಸ್ಯನಾಗಿ ಓಕೆ, ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ಅದರಲ್ಲಿ ಭಾಗಿಯಾಗಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಸಾರ್ವಜನಿಕವಾಗಿ ಈ ಪತ್ರ ಬಹಿರಂಗ ಆಗಿರೋದು ಭಾಳ ದೊಡ್ಡ ಒಂದು, ಈ ಎಲ್ಲ ಪ್ರಕರಣ ಮತ್ತೊಮ್ಮೆ ಓಪನ್ ಆಗೋದಕ್ಕೆಲ್ಲ ಕಾರಣ ಆಗಿದೆ. ಇದು ಆಗಬಾರ್ದಾಗಿದೆ. ಹೌದು ಬಿಡ್ರಿ, ನಿಮ್ಮ ನಾಟಕ ಮತ್ತೆ ಶುರು ಆಗಬಾರ್ದಾಗಿತ್ತು, ಆಗ್ಬಿಟ್ಟೈತಿ. ಫೈನಲಿ ನಿಮ್ಮ ನಿರ್ಧಾರ ಏನು? ಪಕ್ಷದ ವರಿಷ್ಠರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಕೂಡ ಬದ್ಧರಿದ್ದೇವೆ, ಎಲ್ಲರೂ ಕೂಡ ಬದ್ಧರಾಗಬೇಕು. ತಾತಪ್ಪರ ನೀವೇನು ಹೇಳ್ತೀರಿ? ಶಾಸಕಾಂಗ ಪಕ್ಷ ಸಭೆ ಕರಿಬೇಕು, ಮತ್ತದು ಯಾರ ಪಕ್ಷವರು ಚಟುವಟಿಕೆ ಮಾಡಿದ್ರೆ ಬಯಲಿಗೆ ಬರ್ಬೇಕಂತ ಹೇಳಿ ನಾನು. ಹೌದಾ, ಆಯ್ತು ಬಿಡಪ್ಪ. ಇಲ್ಲೇ ನಮ್ಮ ಸೇಮ್ ಸಾಹೇಬ್ರದರ ಒಟ್ಟು ವಿಚಾರ ಏನಂತ ಅವ್ರನ್ನೊಂದು ಸಾರಿ ಕೇಳ್ಕೊಂಬರ್ತೀನಿ. ಸೇಮ್ ಜಿ, ಏನ್ರಿ ಇದೆಲ್ಲ? ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪಕ್ಷದ ಅಧ್ಯಕ್ಷ, ಒಬ್ಬ ಪಕ್ಷದ ಪ್ರಮುಖ, ಅವರ ಸರ್ಕಾರದ ಕೆಲಸ ಕಾರ್ಯಗಳು, ಅವರ ಪಕ್ಷದ ವಿಚಾರಗಳ ಬಗ್ಗೆ ಅವರ ವರಿಷ್ಠರಿಗೆ ಪತ್ರ ಬರೆಯುವಂಥದ್ದು ಇದೇನು ಹೊಸದಲ್ಲ. ಹೌದು ಬಿಡ್ರಿ, ಹೋಗ್ಲಿ. ಪತ್ರ ಬರ್ದಿದ್ದು ನಿಜ ಅನ್ರಿ? ನಾನು ಬರೆದದ್ದು ನಿಜ. 2.5 ತಿಂಗಳ ಹಿಂದೆ ಪತ್ರ ಬರೆದೇನೆ, ಆಗಾಗ ಬರಿತಾ ಇದ್ದೇನೆ. ಮೊನ್ನೆ ಒಂದು ಪತ್ರ ಬರೆದೇನೆ. ಮೊನ್ನೆ ಒಂದು ಪತ್ರ ಬರ್ದ್ರಾ? ಹೋಗ್ಲಿ ಬಿಡ್ರಿ, ಆ ವಿಚಾರ ಬೇಡ. ಅಂದಾಗೆ ಆ ಪತ್ರದಲ್ಲಿ ಏನಿತ್ತು? ಅದು ನಿಮಗೂ ನಮಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲ ಒಂದು ಕಡೆ ಇದು ಲೀಕ್ ಆಗಿದೆ ಅಂತ ಹೇಳುವಂಥದ್ದು ಒಂದು ಸಣ್ಣ ಸಂಗತಿ. ಅದರಲ್ಲಿ ಒಂದು ದೊಡ್ಡ ಸಂಗತಿಗಳಿಲ್ಲ. ಮತ್ತೇನೋ ಕದ್ದು ಮುಚ್ಚಿ ಏನೋ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಕಾರ್ಯಗಳನ್ನ ಏನು ಮಾಡಿಲ್ಲ. ಹೋಗ್ಲಿ, ಈ ಸಭೆ ಕರೆಯುವ ವಿಚಾರ ಏನಾಯ್ತು? ನನಗೆ 19 ಜನ ಶಾಸಕರ ಒಂದು ಫ್ಯಾಕ್ಸ್ ಲೆಟರ್ ಬಂದೆ. ಆದಷ್ಟು ಶೀಘ್ರ ಸಭೆ ಕರಿಬೇಕು. ಈ ಒಂದು ಪತ್ರ ನಿನ್ನೆ ಬಂದಂಥ ಪತ್ರಿಕೆಯ ವಿಚಾರದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಸಭೆ ಕರಿಬೇಕು ಅಂತ ಕೇಳಿದ್ದಾರೆ. ಆಯ್ತು ಬಿಡಪ್ಪ. ಫೈನಲಿ ನಿಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಒಂದ್ಸರಿ ಹೇಳ್ಬಿಡ್ರಿ, ನಾವು ಕೇಳ್ಕೊಂಡು ಶಿವ ಅಂತ ಹೊರಟ್ಬಿಡ್ತೇವೆ. ರಾಷ್ಟ್ರೀಯ ಅಧ್ಯಕ್ಷರಿಗೂ ನನಗಿರುವಂತಹ ವಿಚಾರಗಳ ಬಗ್ಗೆ ನಾನು ಮತ್ತು ನನ್ನ ರಾಜ್ಯದ ಅಧ್ಯಕ್ಷರು ಪತ್ರ ಬರೆದಿದ್ದೇವೆ. ಅದನ್ನು ಅವರು ತೀರ್ಮಾನ ತಗೊಳ್ತಾರೆ. ಅದರ ತೀರ್ಮಾನಗಳು ಬೇರೆ ಯಾವುದೇ ವೇದಿಕೆಯಲ್ಲಿ ನಡೆಯುವಂಥದ್ದಲ್ಲ ಅಂತ ಹೇಳುವಂಥ ನನ್ನ ಸ್ಪಷ್ಟ ಅಭಿಪ್ರಾಯ. ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. ಲೋಕವ ಸುತ್ತು ಹಾಕಿ ಮಾತಿನ ಚಾಟಿ ಹೋಗಿ, ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್ ವೇಸ್ಟ್. ಓಕೆ, ಇವಾಗ ನನ್ನ ಹಾರ್ಲೆ ಡೇವಿಡ್ಸನ್ 2011 ಸ್ಪೆಷಲ್ ಎಡಿಷನ್ ಬೈಕ್ ನ ಈಚೆ ತೆಗಿತೇನೆ. ರಾಮನಗರಕ್ಕೆ ಹೋಗಿ ರೌಂಡ್ ಆಗಿರೋ ಬಿಸಿ ಮುದ್ದೆನ ಒಳ್ಳೆಕಾಳು ಸಾರೋ ತಿನ್ಕೊಂಬರೋಣ. ನಡಿಕಾಂತ ನಡೆ. ಹೇಗಿತ್ತು ತಲೆಹರಟೆ ತರ್ಲೆ? ಸಿಕ್ಕಾಪಟ್ಟೆ ಕೆಲಸದ ಮಧ್ಯೆ ಈ ನಿಮ್ಮ ತಲೆಹರಟೆ ಪ್ರತಿದಿನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಂದು ನಿಮ್ಮನ್ನ ನಗಿಸಿದ್ರೆ ವಾರಕ್ಕೆ ಒಂದ್ಸಲ ಬಂದು ನಾನು ಯಾರ್ಯಾರ ಕಾಲ್ ಎಳೆದೆ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ.
ಇದನ್ನು ಮಿಸ್ ಮಾತ್ರ ಮಾಡ್ಕೋಬಿಡಿ ಅಂತ ಹೇಳ್ತಾ ಇವತ್ತಿನ ತಲೆಹರಟೆ ವೀಕ್ಲಿ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.